ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಮತ್ತೆ ನ್ಯಾಷನಲ್ ಪೊಲಿಟಿಕ್ಗೆ ಸ್ವಾಗತ. ಬನ್ನಿ ಆತ್ಮೀಯರೇ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಬಸವನ ಬಾಗೇವಾಡಿ ಪುರಸಭೆ 16ರ ಮೆಂಬರ್ ಆದಂತಹ 2 ಬಾರಿ ಮೆಂಬರ್ ಆದಂತಹ ಬಸವರಾಜ್ ಈರಪ್ಪ ತುಂಬಗಿ ಅವರು ನಮ್ಮ ಜೊತೆ ಇದ್ದಾರೆ. ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಮತ್ತೆ ನ್ಯಾಷನಲ್ ಪೊಲಿಟಿಕಲ್ ಮಾಧ್ಯಮದ ಪರವಾಗಿ ಸರ್ ತಮಗೆ ಒಂದು ಹಾರ್ದಿಕ ಸ್ವಾಗತ ಹೇಳಲು ಇಷ್ಟಪಡ್ತೀನಿ. ನಮಸ್ತೆ ಸರ್. ತಾವು ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ಪ್ರವೇಶ ಮಾಡಿದ್ದೀರಾ? ನಾನು ಪೂರ್ವದಲ್ಲಿ ಕನಿಷ್ಠ 20 ವರ್ಷದಿಂದ ರಾಜಕೀಯ ಒಂದು ಅವಲಂಬನೆ ಬಂದಿದ್ದೇನೆ. ಇದಕ್ಕೆ ರಾಜಕೀಯ ಮೂಲ ಕಾರಣೀಭೂತರಪ್ಪ ಅಂತಂದ್ರೆ ನಮ್ಮ ರಾಜಕೀಯ ಗುರುಗಳಾದಂಥ ಐಶಿ ಪಟ್ಟಣ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಸವನ ಬಾಗೇವಾಡಿ ಇವರ ಒಂದು ಆಶೀರ್ವಾದದಿಂದ ನಾನು ಈ ರಾಜಕೀಯ ಪ್ರವೇಶ ಮಾಡಿದೆ. ಸರ್, ಮುಂಚೆ 20 ವರ್ಷದಿಂದಲೂ ರಾಜಕೀಯದಲ್ಲಿ ತಾವು 20 ವರ್ಷದ ಸತತವಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಂದು ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಅದನ್ನು ಒಂದು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಐಶಿ ಪಟ್ಟಣ ಶೆಟ್ಟಿ ಅಧ್ಯಕ್ಷರು ಒಂದು ರಾಜಕೀಯ ಒಂದು ದಾರಿಯನ್ನು ತೋರಿಸಿಕೊಟ್ಟಂಥ ಒಂದು ಗುರುಗಳು. ತಾವು 2 ಬಾರಿ ಒಂದೇ ಮತ ಕ್ಷೇತ್ರದಲ್ಲಿ ಆರಿಸಿ ಬಂದಿದ್ದೀರಾ ಸರ್? ಒಂದೇ ಮತ ಕ್ಷೇತ್ರದಿಂದ 2 ಸಲ ಆರಿಸಿ ಬಂದಿದ್ದೇನೆ. ಇದಕ್ಕೆ ನಮ್ಮ ಊರಿನ ಒಂದು ಜನರ ಆಶೀರ್ವಾದ, ಅವರು ಮತ್ತು ನಮ್ಮ ನಡುವೆ ಇರುವಂಥ ಒಂದು ಹೊಂದಾಣಿಕೆ, ಬಾಂಧತ್ವ, ಅವು ಒಂದು ನೆಮ್ಮದಿಯ ಒಂದು ಅನ್ಯೋನ್ಯ ಸಂಬಂಧವನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಜನಪ್ರಿಯ ಇಟ್ಕೊಂಡು ಅವರ ಆಶೀರ್ವಾದದಿಂದ ನಾನು 2 ಬಾರಿ ಸರ್. ಯಾವ ಉದ್ದೇಶದಿಂದ ತಾವು ರಾಜಕೀಯಕ್ಕೆ ಬಂದಿದ್ದೀರಾ? ಮೊದಲು ನಮ್ಮ ಊರು 20 ವರ್ಷಕ್ಕಿಂತ ಹಿಂದೆ ಬಹಳ ಒಂದು ಅವ್ಯವಸ್ಥೆಯಲ್ಲಿ ಇದ್ದಂಥ ಒಂದು ಗ್ರಾಮ. ಈ ಗ್ರಾಮದ ಒಂದು ವ್ಯವಸ್ಥೆಗೋಸ್ಕರ ಒಂದು ಸುಧಾರಣೆ ಮಾಡೋದಕ್ಕೋಸ್ಕರ ನಾನು ರಾಜಕೀಯ ಮಾಡಬೇಕಂತ ಅವಲಂಬನೆ ಇಟ್ಟುಕೊಂಡು ಬಂದಿದ್ದೀನಿ. ಸರ್, ತಮ್ಮ ರಾಜಕೀಯ ಗುರು ಅಂತೂ ಹೇಳಿದ್ದೀರಾ. ಈಗ ಕೇಂದ್ರದಲ್ಲಿ ತಮ್ಮ ರಾಜಕೀಯ ಗುರು ಅಂತ ತಾವು ಗುರುತಿಸ್ತೀರಾ? ಕೇಂದ್ರ ಈಗಿನ ಮಟ್ಟಿಗೆ ಹೇಳಬೇಕಾದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ಅಂತ ಒಂದು ರಾಷ್ಟ್ರ. ಈ ಒಂದು ರಾಷ್ಟ್ರ ಎಲ್ಲ ಸಮಾಜ, ಎಲ್ಲ ವರ್ಗ, ಎಲ್ಲ ಜಾತಿಯ ಒಂದು ಪಂಗಡವನ್ನು ಹೊಂದಿದಂಥ ಒಂದು ದೇಶ. ಇಂಥ ದೇಶದಲ್ಲಿ ಎಲ್ಲರೂ ಒಂದು ಜಾತಿಯ ಒಂದು ಇದ್ದಿದ್ದ ಎಲ್ಲ ಜಾತಿಯವರು ಇದ್ದ ಕಾರಣ ಎಲ್ಲಿ ಕೋಮ ಗಲಭೆಗಳಾಗಬಾರದು. ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಒಂದು ಒಳ್ಳೆಯ ಭಾವನೆಯಿಂದ ಒಂದು ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ನಡೆದುಕೊಳ್ಳುವ ಯಾವುದಾದ್ರು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಅನ್ನುವಂಥ ಒಂದು ತತ್ವ ಆಧಾರದ ಮೇಲೆ ನಾವು ಕಾಂಗ್ರೆಸ್ನ ಪಕ್ಷದಲ್ಲಿದ್ದು ಒಂದು ಜನರ ಸೇವೆಯನ್ನು ಮಾಡ್ತೇವೆ. ಸರ್, ಈಗ ತಾವು ಸುಮಾರು 2 ಬಾರಿ ನೀವು ರಾಜಕೀಯಕ್ಕೆ ಬಂದಿದ್ದೀರಾ, ಬಹಳ ಖುಷಿಯ ವಿಷಯ. 2 ಬಾರಿ ತಾವು ರಾಜಕೀಯಕ್ಕೆ ಬಂದ ನಂತರ ಯಾವ ಒಂದು ಕೆಲಸಗಳನ್ನು ತಾವು ಮಾಡಿದ್ದೀರಾ? ನಾನು ಸತತವಾಗಿ 2 ವರ್ಷ ಅಧಿಕಾರಕ್ಕೆ ಬಂದ ಮೇಲೆ ನಾವು ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮೂರಲ್ಲಿ ಯಾವುದೇ ವ್ಯವಸ್ಥೆಗಳು ಇದ್ದಿದ್ದಿಲ್ಲ. ಪ್ರಪ್ರಥಮವಾಗಿ ನಮ್ಮೂರಿಗೆ ಒಂದು ರೋಡಿನ ವ್ಯವಸ್ಥೆ ಇರಲಿಲ್ಲ. ಆ ರೋಡಿನ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದೇ ರೀತಿಯಾಗಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಅವು ಆಲಿಮಟ್ಟಿಂದ ಬಾಗಡಿ ಬರುವಂಥ ಹೊಳೆ ನೀರಿನ ವ್ಯವಸ್ಥೆಯನ್ನು ಊರಿಗೆ ಸಂಪೂರ್ಣವಾಗಿ ಮಾಡಿಸಿದ್ದೇನೆ. ಅದೇ ರೀತಿಯಾಗಿ ಊರಲ್ಲಿ 15 ಲಕ್ಷದ ಒಂದು ಶೌಚಾಲಯವನ್ನು ಮಾಡಿಸಿದ್ದೇನೆ. 4 ಸಮುದಾಯಗಳನ್ನು ಮಾಡಿಸಿದ್ದೇನೆ. ಹಾಗೂ ಊರಲ್ಲಿ ಎಲ್ಲ ಸಿಸಿ ರೋಡ್ಗಳನ್ನು ಮಾಡಿಸಿದ್ದೇನೆ. ಇನ್ನೂ ಅನೇಕ ಕೆಲಸಗಳನ್ನು ಒಂದು ಅಭಿವೃದ್ಧಿ ಮಾಡಿದ್ದೇನೆ. ಸರ್, ಇಷ್ಟೆಲ್ಲ ಕೆಲಸಗಳೇ ತಾವು ಹೇಳಿದ್ದೀರಾ. ಇದರಲ್ಲಿ ಜನರು ಗುರುತಿಸುವಂಥ ಬಹಳ ಪ್ರಮುಖವಾಗಿರುವಂಥ ಕೆಲಸ ಯಾವುದಂತ? ಜನರಿಗೆ ಮುಖ್ಯವಾದಂಥದ್ದು ನಮಗೆ ನೀರಿನ ಸಮಸ್ಯೆ ಬಹಳ ಇತ್ತು. ಅದನ್ನು ಆಲಿಮಟ್ಟಿ ಡ್ಯಾಮಿನಿಂದ ನಮ್ಮ ಊರಿಗೆ ಬರುವಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದೆ. ಸರ್, ಈಗ ಬರುವಂಥ ಒಂದು ದಿನಮಾನದಲ್ಲಿ ತಾವು ಯಾವ ಒಂದು ಕೆಲಸಗಳನ್ನು ಮಾಡಬೇಕಂತ ತಾವು ಅಂದ್ಕೊಂಡಿದ್ದೀರಾ ಸರ್? ಈಗ ನಾನು 10 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ. ಇನ್ನೂ ಮಾಡಬೇಕಂತ ಕೆಲಸಗಳು ಸಾಕಷ್ಟಿವೆ. ಆದ ಕಾರಣ ಮೊದಲು ನಮಗೆ ಬಡ ಜನರಿಗೋಸ್ಕರ ಒಂದು ಆಶ್ರಯ ಮನೆಗಳನ್ನು ಊರಲ್ಲಿಯೇ ಮಾಡಬೇಕಂತ ಒಂದು ಸಂಕಲ್ಪವನ್ನು ಹೊಂದಿದ್ದೇನೆ. ಅದೇ ರೀತಿಯಾಗಿ ಒಂದು ಊರಲ್ಲಿ ಹನುಮಂತ ದೇವರ ಒಂದು ಮಂದಿರವಿಲ್ಲ, ಆ ಮಂದಿರವನ್ನು ಮಾಡಿಸ್ಬೇಕಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದೇ ರೀತಿಯಾಗಿ ಶಾಲೆಯ ಬಗ್ಗೆ ಹೇಳುವುದಾದರೆ ಸ್ವಲ್ಪ ಶಾಲೆಯ ಒಂದು ಸುಂದರವಾದಂಥ ಒಂದು ಶಾಲೆಯನ್ನು ಮಾಡಬೇಕಂತ ಒಂದು ಅಭಿಪ್ರಾಯವನ್ನು ಹೊಂದಿದ್ದೇನೆ. ಇನ್ನೂ ಅನೇಕ ಜನರ ಒಂದು ಸಮಸ್ಯೆಗಳನ್ನು ಜನರಿಗೆ ಒಂದು ಒಳ್ಳೆಯ ರೀತಿಯ ಒಂದು ಮಾದರಿಯ ಒಂದು ನಗರ ಗ್ರಾಮವನ್ನು ಮಾಡುವ ಒಂದು ಉದ್ದೇಶವನ್ನು ಹೊಂದಿದೆ. ಆಶ್ರಯ ಮನೆ ಅಂದರೆ ಅಂದಾಜು ಎಷ್ಟು ಮನೆಗಳ ಅವಶ್ಯಕತೆ ಇದೆ ಸರ್? ಆಶ್ರಯ ಕನಿಷ್ಠ ಆದರೂ ಒಂದು 200 ಆಶ್ರಯ ಮನೆಗಳನ್ನು ನಮ್ಮ ಊರಿಗೆ
ಮಾಡಬೇಕಂತ ಒಂದು ಅಭಿಪ್ರಾಯವನ್ನು. ಸರ್, ಈಗ ರೈತರ ವಿಷಯದಲ್ಲಿ ತಾವು ಯಾವ ಯಾವ ಕೆಲಸಗಳನ್ನು ಮಾಡಿಸಿದ್ದೀರಾ? ರೈತರಿಗೆ ಮುಖ್ಯವಾಗಿ ಅಂದರೆ ತಾವು ಪೂರಸಭೆಯಲ್ಲಿ ಇದ್ದೀರಾ, ರೈತರಿಗೆ ಸಂಬಂಧಪಟ್ಟಂಥ ಬಜೆಟ್ಗಳು ಬರುತ್ತವೋ ಅನ್ನೋದು ಗೊತ್ತಿಲ್ಲದ ವಿಷಯ. ಆದರೂ ಒಂದು ಪಕ್ಷ ಕ್ಯಾಶುವಲ್ ಆಗಿ ರೈತರ ಒಂದು ಸಹಾಯ ಕೇಳಲು ಬಂದಾಗ, ಸರ್ ನಮಗೆ ಈ ಥರ ಸಮಸ್ಯೆ ಇದೆ ಅಂತ ಕೇಳಲು ಬಂದಾಗ ಯಾವ ರೀತಿಯಾಗಿ ಅವರನ್ನು ಸ್ಪಂದಿಸಿದ್ದೀರಾ? ರೈತರು ಸಾರ್ವಜನಿಕರು ಅವರು ನಮ್ಮ ಹತ್ತಿರ ಬಂದಾಗ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸಹಿತ ಅವರಿಗಾಗಿ ಎಲ್ಲಿ ಬಾ ಅನ್ನುತ್ತಾರೆ ಅಲ್ಲಿಗೆ ಹೋಗಿ ನಾನು ಕೆಲಸಗಳನ್ನು ಅವರಿಗೆ ಮಾಡಿಕೊಟ್ಟಿದ್ದೇನೆ. ನಾನು ಬೇಜವಾಬ್ದಾರಿಯಿಂದ ಬರುವುದಿಲ್ಲ ಅಂತ ಹೇಳುವುದಿಲ್ಲ. ನಾನು ಇದ್ದಂಥ ಕೆಲಸಗಳನ್ನು ಬದಿಗೊತ್ತಿ ಅವರ ಜೊತೆ ಹೋಗಿ ಅವರ ಕೆಲಸಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದು ಪ್ರಮಾಣಬದ್ಧವಾಗಿಯೂ ಇದೆ. ಸರ್, ಇನ್ನು ಮುಂದೆ ಏನಾದರೂ ಸಮಸ್ಯೆ ಬಂದರೆ, ರೈತರ ಸಮಸ್ಯೆ ಬಂದರೆ ಅಥವಾ ಗ್ರಾಮೀಣ ಒಂದು ಅಭಿವೃದ್ಧಿ ಕೆಲಸದ ಪರವಾಗಿ ಏನಾದರೂ ಸಮಸ್ಯೆ ಬಂದರೆ ಆ ಸಮಸ್ಯೆಗಳನ್ನು ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಯಾವ ಒಂದು ಹೇಳಿಕೆಯನ್ನು ಹೇಳಲು ಇಷ್ಟಪಡ್ತೀನಿ? ನಮ್ಮ ಊರಿನಲ್ಲಿ ಯಾವುದಾದ್ರು ಸಮಸ್ಯೆಗಳು ಬಂದರೆ ನಾವು ಎಲ್ಲ ಪಕ್ಷ ಭೇದಗಳನ್ನು ಮರೆತು, ಆ ಪಕ್ಷ ಈ ಪಕ್ಷ ಅನ್ನುವಂಥದ್ದೆಲ್ಲ ಬರೆತು ಎಲ್ಲರೂ ಒಗ್ಗಟ್ಟಾಗಿ ಆ ಒಂದು ಬಂದಂಥ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ಎಲ್ಲರೂ ಕೂಡಿಕೊಂಡು ನಮ್ಮ ಪ್ರಪ್ರಥಮವಾಗಿ ಊರಲ್ಲಿಯೇ ಬಗೆಹರಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಆ ನಂತರ ಮುಂದಿನ ಸಾಕಷ್ಟು ಜನ ನಮ್ಮ ಹಿರಿಯರು ಇರ್ತಾರೆ, ಅವ್ರ ಮುಖಾಂತರ ಎಲ್ಲ ಬಗೆಹರಿಸಿಕೊಂಡು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡುವಂಥ ಇದ್ದಾವೆ. ಸರ್, ಈಗ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪಂಚಾಯಿತಿ ಚಟುವಟಿಕೆ ಆಗಿರ್ಬೋದು, ನಗರಸಭೆ ಚಟುವಟಿಕೆಗಳಾಗಿರ್ಬೋದು, ಆ ಥರದ್ರಲ್ಲಿ ಯಾವಾದಾದರೂ ಒಮ್ಮೆ ಅವ್ಯವಹಾರ ಆಗಿರಲಿ, ಭ್ರಷ್ಟಾಚಾರ ಆಗಿರಲಿ, ಆ ಥರದ್ದು ಏನಾದರೂ ನಿಮಗೆ ಕಂಡು ಬಂದಿದೆಯಾ? ಇಲ್ಲ, ನನ್ನ ಅಧಿಕಾರಾವಧಿಯಲ್ಲಿ ನಮ್ಮ ಗ್ರಾಮದ ಬಗ್ಗೆ ಪುರಸಭೆಯಿಂದ ಬರುವಂಥ ಒಂದು ಅನುದಾನದಲ್ಲಿ ಯಾವುದೇ ಭ್ರಷ್ಟಾಚಾರಗಳನ್ನು ಮಾಡಿರುವುದಿಲ್ಲ. ಬಂದಂಥ ಹಣವನ್ನು ಎಷ್ಟು ನಮ್ಮ ಊರಿಗೆ ಗ್ರ್ಯಾಂಟ್ ಬಂದಿದೆ ಅದನ್ನು ಸರ್ವಸಾಮಾನ್ಯ ಎಲ್ಲ ಪಬ್ಲಿಕ್ ಜನರಲ್ಲಿ ಇಟ್ಟು ಯಾವ ಕೆಲಸಗಳನ್ನು ಮಾಡೋಣ, ಯಾವುದು ಒಳ್ಳೆಯದಾಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಟ್ಟುಕೊಂಡು ನಾವು ಊರಲ್ಲಿ ಅದು ನೇರವಾಗಿ ಜನರನ್ನು ಮುಟ್ಟಿಸ್ತಾ ಇದ್ದಾರೆ. ಭಾಳ ಸಂತೋಷ. ಸರ್, ಈಗ ನನ್ನ ಒಂದು ಪ್ರಶ್ನೆ, ಈ ಥರ ನಮ್ಮದು politiciansinIndia.com ಅಂತಕ್ಕಂಥ ಒಂದು ಮಾಧ್ಯಮ, ಈ ನಮ್ಮ ಮಾಧ್ಯಮದ ಕುರಿತು ತಮ್ಮ ಅಭಿಪ್ರಾಯ ಏನಿದೆ ಸರ್? ಈ ನೀವು ಮಾಡುವಂಥ ಒಂದು ಮಾಧ್ಯಮ ಒಳ್ಳೆಯ ಒಂದು ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯಿಂದ ಒಂದು ಹಳ್ಳಿಯ ಒಂದು ವ್ಯವಸ್ಥೆ ಯಾವ ರೀತಿ ಇದೆ, ಹಳ್ಳಿಯ ಮಟ್ಟದಲ್ಲಿ ಯಾವ ರಾಜಕೀಯ ಇದೆ, ಅಲ್ಲಿಯ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾರೆ, ಅವ್ರಿಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಗುತ್ತೆ ಅನ್ನುವಂಥ ಅಭಿಪ್ರಾಯ ಇಟ್ಟುಕೊಂಡು ಮಾಡುವಂಥ ಕೆಲಸ ಒಳ್ಳೆಯದು. ಇದರಿಂದ ನಾವು ಜಾಗೃತರಾಗಿ ಅಂದರೆ ಹುಮ್ಮಸ್ಸಿನಿಂದ ಇಂದು ಒಂದು ರೀತಿಯಿಂದ ನಮಗೆ ಒಂದು ಸಹಕಾರ ಆಗ್ತದೆ. ಇದೊಂದು ಮಾಡುವಂಥ ಒಂದು ವ್ಯವಸ್ಥೆಯಿಂದ ನಾವು. ಥ್ಯಾಂಕ್ ಯು ಸರ್. ಸರ್, ಈಗ ಒಂದು ಪ್ರಶ್ನೆ ಇದೆ ನಿಮಗೆ. ಬರುವಂಥ ದಿನಮಾನದಲ್ಲಿ 2014ನೇ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಒಂದು ಕಡೆ BJP, ಕಾಂಗ್ರೆಸ್, ತೃತೀಯ ರಂಗದಲ್ಲಿ ಬೇರೆ ಬೇರೆ ಪಕ್ಷಗಳು ಬರ್ತಾ ಇದ್ದಾವೆ. ಈ ಒಂದು ಲೋಕಸಭಾ ಚುನಾವಣೆ ಕುರಿತು ತಮ್ಮ ಅಭಿಪ್ರಾಯ ಏನಿದೆ ಸರ್? ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮೊದಲು ನಮ್ಮ ಜಿಲ್ಲೆಯನ್ನು ಸಾಕಷ್ಟು ಸಲ ಅಧಿಕಾರವನ್ನು ವಹಿಸಿದಂಥ ಜಿಗಜಿನಿಯವರು ಒಂದು ನಮ್ಮ ಬಿಜಾಪುರ ಜಿಲ್ಲೆಗೆ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಲ್ಲ. 10 ವರ್ಷ ಆದರೂ ಸಹಿತ ಒಂದು ಒಳ್ಳೆಯ ರೈಲ್ವೆ ವ್ಯವಸ್ಥೆ ಇಲ್ಲ, ಒಂದು ಬ್ರಿಡ್ಜ್ ಇಲ್ಲ, ವಿಮಾನದ ಒಂದು ಇದು ಇಲ್ಲ, ಮತ್ತು ನಮ್ಮದು ಪ್ರವಾಸೋದ್ಯಮಕ್ಕೆ ಗೋಲ್ ಗುಂಬಜ್ ಪ್ರಸಿದ್ಧವಾದಂಥ ವ್ಯವಸ್ಥೆ ಅದನ್ನು ತರುವಂಥ ವ್ಯವಸ್ಥೆಯನ್ನು ಅವರು ಮಾಡಿಲ್ಲ. ಇನ್ನು 40 ವರ್ಷ ಅಧಿಕಾರವನ್ನು ಅನುಭವಿಸಿದಂಥ ಜಿಗಜಿನಿ ರಾಮಕೃಷ್ಣ ಹೆಗಡೆಯವರ ಒಂದು ಕಾಲದಲ್ಲಿದ್ದಂಥ ಮಂತ್ರಿ ಇನ್ನೂವರೆಗೆ ಮಾಡಿಲ್ಲಪ್ಪ ಅಂತಂದ್ರೆ ಮುಂದೆ ಏನು ಮಾಡೋಲ್ಲ ಅಂತ ವ್ಯವಸ್ಥೆ ನಮ್ಮೆಲ್ಲರಿಗೂ ಗೊತ್ತದೆ. ಆದ ಕಾರಣ ನಮ್ಮ ಪ್ರಕಾಶ್ ರಾಠೋಡ್ ಅವರು ಒಳ್ಳೆಯ ಒಂದು ಚಾಣಕ್ಯ ರಾಜಕಾರಣಿಯವರು ಹೋದಾರ, ಎಲ್ಲ ಭಾಷೆಗಳನ್ನು ಬಲ್ಲಂತರು ಹೋದಾರ, ಸಮರ್ಥವಾಗಿ ದಿಲ್ಲಿಯಲ್ಲಿ ಪೈಪೋಟಿ ಮಾಡಿ ಪಾರ್ಲಿಮೆಂಟ್ನಲ್ಲಿ ಯಾವ ಯೋಜನೆಗಳಿದಾವೆ ಆ ಯೋಜನೆಗಳನ್ನು ತಂದು ನಮ್ಮ ಬಿಜಾಪುರ ಜಿಲ್ಲೆಗೆ ಒದಗಿಸ್ತಾರಂಥ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಅದನ್ನು ಅವ್ರು ಮಾಡೇ ಮಾಡ್ತಾರೆ ಅನ್ನುವಂಥ, ಯಾಕೆ ಎಲ್ಲ ಭಾಷೆಗಳ ಚತುರಿದ್ದಾರೆ, ಸಮರ್ಥವಂತ ನಾಯಕರಿದ್ದಾರೆ. ಅವರೊಂದು ಮಾಡಿದರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ಮತ್ತು ನಮ್ಮ ಸಂಸದರಿಗೆ ಬಿಜಾಪುರ ಜಿಲ್ಲಾ ಕಳಿಸಿಯಪ್ಪ ಅಂತಂದ್ರೆ ಅವ್ರಿಗೊಂದು ರೀತಿಯ ಹೆಮ್ಮೆ ಕೊಟ್ಟು ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತಂತ ಒಂದು ಆಸೆ ಇದೆ. ಸರ್, ಬರುವಂಥ ದಿನಮಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗತ್ತಂತ ತಮಗೆ ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಆಗ್ತಾ ಇದೆ. ಅದರ ಹಿಂದೆ ಸಿದ್ದರಾಮಯ್ಯವರು ಮಾಡಿದಂಥ ಸಾಕಷ್ಟು ಯೋಜನೆಗಳಿವೆ. ಎಲ್ಲ ನಮ್ಮ ಬಡ ಜನರು ₹1 ಕಿಲೋ ಅಕ್ಕಿ, ₹1 ಕೆಜಿ ಅಂತ 30 ಕೆಜಿ ಅಕ್ಕಿಯನ್ನು ಉಪಯೋಗ ಮಾಡ್ಕೋತಿದ್ದೀವಿ. ಆನಂತರ ಯಾವುದು ಬಡ್ಡಿ ಇಲ್ಲ 3 ಲಕ್ಷ ಇಡಲಿ ಸಾಲವನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಯೋಜನೆಗಳು ಮತ್ತು ಶಾಲಾ ಮಕ್ಕಳು ಬಡ ಮಕ್ಕಳಿಗೆ ಪುಕ್ಕಟವಾಗಿ ಕ್ಷೀರಭಾಗ್ಯ ಅಂದ್ರೆ ಶ್ರೀಮಂತರೇ ಹಾಲು ಕುಡಿತಿದ್ರು, ಬಡ ಮಕ್ಕಳಿಗೆ ಹಾಲು ಸಿಗ್ತಿದ್ದಿಲ್ಲ ಅಂತ ಯೋಜನೆ ಅವೆಲ್ಲ ಯೋಜನೆಗಳನ್ನು ಮಾಡಿದ್ದರಿಂದ ಸಿದ್ದರಾಮಯ್ಯವರ ಒಂದು
ಒಳ್ಳೆಯ ಆಡಳಿತವನ್ನು ನೋಡಿಕೊಂಡು ಮತ್ತು ಪ್ರಕಾಶ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಒಂದು ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಆಗ್ತಾನಂಥ ವ್ಯವಸ್ಥೆಯನ್ನು 100% 100% ಆಗ್ತದೆ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ತಮಗೆ. ಸರ್, ಇವತ್ತಿನ ಮಕ್ಕಳು ನಾಳೆ ನಾಡು ಕಟ್ಟುವಂತ ನಾಗರಿಕರಾಗ್ತಾರೆ. ಈ ಯುವ ಜನರಿಗೆ ತಾವು ನಮ್ಮ ಮಾಧ್ಯಮದ ಮುಖಾಂತರ ಯಾವ ಶುಭ ಸಂದೇಶ ಹೇಳಲು ಇಷ್ಟಪಡ್ತೀವಿ? ಈ ನಮ್ಮ ಯುವ ಜನತೆ ನಾವು ಬಹಳ ವಿಚಾರವನ್ನು ಮಾಡುವಂಥ ವ್ಯವಸ್ಥೆ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಜನ ನಮ್ಮ ಯುವಕರಲ್ಲಿ ದುಷ್ಟವಾದಂಥ ಒಂದು ಬೀಜಗಳನ್ನು ಬಿತ್ತುತ್ತಾರೆ. ಬೀತಿದೆ, ಹೌದು, ದುಷ್ಟ ಚಟಗಳನ್ನು ಹಾಗೂ ಯಾವುದಾದ್ರೂ ಒಂದು ಅಪಪ್ರಚಾರ ಅನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂಥ ವ್ಯವಸ್ಥೆಯನ್ನು ನಾವು ಮುಂದಿನ ಯುವಜನರೇನಿದಾರಲ್ಲ ಅವರು ಅದಕ್ಕೆ ಕಿವಿಗೊಡದೆ ನಮ್ಮ ತತ್ವಬದ್ಧವಾಗಿ ಯಾವುದು ಒಳ್ಳೆಯದಿದೆ, ಯಾವುದು ಕೆಟ್ಟದಿದೆ, ಯಾವುದು ಬಂದರೂ ನಮಗೆ ಒಳ್ಳೆಯದಾಗ್ತದೆ, ನಮ್ಮ ನಾಡಿನಲ್ಲಿ ಯಾರು ಜೋಡಿ ಕೂಡಿದ್ರೆ ಒಂದು ಒಳ್ಳೆಯ ನಾವು ವ್ಯವಸ್ಥೆಯನ್ನು ಇರ್ತೀವಿ. ಹಳ್ಳಿಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ ಎಲ್ಲರೂ ಏನಿರ್ತೀವಿ ಅಣ್ಣ ತಮ್ಮರಾಗಿ ಇರಬೇಕು ಅನ್ನೋಂಥ ಒಂದು ಭಾವನೆ ಇಟ್ಟುಕೊಂಡು ನಾವೆಲ್ಲ ಒಳ್ಳೆಯ ಒಂದು ಜನನಾಯಕರನ್ನು ನೋಡಿಕೊಂಡು ಇಲ್ಲಿ ವ್ಯವಸ್ಥೆಯನ್ನು ನೋಡಿಕೊಂಡು ನಾವು ಒಂದು ಕಾಂಗ್ರೆಸ್ ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡಿ ಹೋಗಿದ್ದೇವೆ. ನಮ್ಮ ದೇಶ ಒಂದು ಒಳ್ಳೆಯ ರಾಷ್ಟ್ರ ಆಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆತ್ಮೀಯರೇ, ಬಸವರಾಜ್ ಸರ್ ಅವರು ಸುಮಾರು 2 ಬಾರಿ ಈ ಒಂದು ನಗರಸಭೆಯಲ್ಲಿ ಆರಿಸಿ ಬಂದಿದ್ದಾರೆ. ತಮ್ಮ ರಾಜಕೀಯ ಅನುಭವವನ್ನು, ತಮ್ಮ ರಾಜಕೀಯ ಜೀವನವನ್ನು ಬಹಳ ಸುಸ್ಪಷ್ಟವಾಗಿ ನಿರಂತರ ದಿಟ್ಟವಾಗಿ ನಮ್ಮ ಜೊತೆ ನಮ್ಮ ಮಾಧ್ಯಮದ ಮುಖಾಂತರ ಹಂಚಿಕೊಂಡಿದ್ದಾರೆ. ಅವು ಕೆಲವೊಂದು ಸರ್ಕಾರಕ್ಕೆ ಸಣ್ಣ ಪುಟ್ಟ ಅಂತ ಸಲಹೆಗಳನ್ನು ಕೂಡ ಕೇಳಿದ್ದಾರೆ. ಬಸವರಾಜ್ ಸರ್ ತಮ್ಮ ಒಂದು ಹೇಳಿಕೆ, ತಮ್ಮ ಈ ಹಿತನುಡಿ, ತಮ್ಮ ಒಂದು ರಾಜಕೀಯ ಜೀವನ ಸುಭದ್ರವಾಗಿರಲಿ, ಮತ್ತೆ ತಮ್ಮ ಈ ಹಿತನುಡಿಗಳು ಸಮಗ್ರ ಭಾರತ ದೇಶಕ್ಕೆ ಅಷ್ಟೇ ಅಲ್ಲ ಜಗತ್ತಿಗೂ ಗೊತ್ತಾಗಲಿ ಅಂತಕ್ಕಂಥ ಒಂದು ವಿಷಯನ ನಾನು ಇಲ್ಲಿ ಹೇಳ್ತಾ ನಮ್ಮ ಮಾಧ್ಯಮದ ಮುಖಾಂತರ ಬಹಳ ಸ್ಪಷ್ಟವಾಗಿ ತಮ್ಮ ಜೀವನದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ politicians in India.com ಮತ್ತೆ ನ್ಯಾಷನಲ್ ಮಾಧ್ಯಮದ ಮುಖಾಂತರ ಧನ್ಯವಾದ ಹೇಳ್ತೀನಿ. ನಮಸ್ಕಾರ.